ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ವ್ಲಾಗ್ಸ್. ಇವತ್ತಿನ ವಿಡಿಯೋಲಿ ನಾನು ಒಂದು ಹೈ ಪ್ರೋಟೀನ್ ಹೆಲ್ದಿ ಬ್ರೇಕ್ಫಾಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನುಚ್ಚಿನುಂಡೆ ಮಾಡೋದಕ್ಕೆ ಅಂತ ನಾನಿಲ್ಲಿ ತೊಗರಿಬೇಳೆ, ಕಡಲೆಬೇಳೆ ಮತ್ತು ಹೆಸರುಬೇಳೆ ಮೂರನ್ನು ಕೂಡ ಒಂದು 4ರಿಂದ 5 ಸಲ ಚೆನ್ನಾಗಿ ವಾಶ್ ಮಾಡಿ ಒಂದು 4 ಅವರ್ಸ್ ಆದರೂ ನೆನೆಸಿಡಬೇಕು. ಮಲ್ಟಿ ಯೂಸ್ ಮಾಡ್ತಾಯಿದ್ದೀನಿ, ಮಲ್ಟಿ ದಾಲ್ನ ಸ್ವಲ್ಪ ಹೆಲ್ದಿಯಾಗಿರಲಿ, ಪ್ರೋಟೀನ್ ರಿಚ್ ಆಗಿರಲಿ ಅಂತ. ಮತ್ತು ಇದಕ್ಕೆ ಒಂದು 3 ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಹಿಂಗು, ಇದ್ರ ಜೊತೆಗೆ ಒಂದು ಸ್ವಲ್ಪ ಉಪ್ಪು, ಇಷ್ಟು ನಮಗೆ ಬೇಕಾಗತ್ತೆ. ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಆಲ್ರೆಡಿ ಹೇಳಿದ ಹಾಗೆ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡಿ ರುಬ್ಕೊಳ್ಬೇಕಾಗತ್ತೆ. ಹಸಿಮೆಣಸಿನ್ಕಾಯಿ ಜಾಸ್ತಿ ಅಂತ ಈಗ ಅನಿಸ್ಬೋದು, ಬಟ್ ಫೈನಲಿ ಅದನ್ನೆಲ್ಲ ಸ್ಟೀಮ್ ಮಾಡಾದ್ಮೇಲೆ ಅಷ್ಟೊಂದು ಖಾರ ಏನೂ ಇರಲ್ಲ. ಜೀರಿಗೆ ಕೂಡ ಬೇಕಂದರೆ ನೀವು ಫೈನಾಗಿ ಇದ್ರ ಜೊತೆ ಮಿಕ್ಸಿ ಮಾಡ್ಕೋಬೋದು. ನಾನು ಹಾಗೆ ಇಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಆಲ್ರೆಡಿ ನಾವು 4ರಿಂದ 5 ಗಂಟೆ ನೆನೆಸಿರುವಂಥ ಬೇಳೆಗಳನ್ನ ಕೂಡ ಅಷ್ಟೇ ತುಂಬ ಸಾಫ್ಟಾಗಿ ಅಂದರೆ ನುಣ್ಣಗೆ ಮಾಡಿದೆ ಒಂದು ಸ್ವಲ್ಪ ತರಿಯಾಗಿ ಅದನ್ನು ರುಬ್ಕೊಳ್ಬೇಕು. ನಮ್ಮ ವೆಜಿಟೇರಿಯನ್ಸ್ಗೆಲ್ಲ ಇರೋ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ನಮಗೆ ಪ್ರೋಟೀನ್ ಇಂಟೇಕು ತುಂಬ ಕಮ್ಮಿ ಇರುತ್ತೆ. ಸೊ ಈ ಬೇಳೆಗಳಲ್ಲಿ ಅಂದರೆ ಕಡಲೆಬೇಳೆ, ಉದ್ದಿನಬೇಳೆ ಈ ಥರ ಎಲ್ಲ ಬೇಳೆಗಳಲ್ಲೂ ಕೂಡ ಸ್ವಲ್ಪ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಥರ ಬ್ರೇಕ್ಫಾಸ್ಟ್ನ ಅಟ್ಲೀಸ್ಟ್ ವಾರಕ್ಕೆ ಒಂದು ಸಲನೋ 10 ಡೇಸ್ಗೆ ಒಂದು ಸಲನೋ ಮಾಡ್ಕೊತಾ ಇದ್ದರೆ ತುಂಬ ಒಳ್ಳೆಯದು. ನಾವು ಇದನ್ನು ಡೀಪ್ ಫ್ರೈ ಕೂಡ ಮಾಡ್ತಾ ಇಲ್ಲ, ಸ್ಟೀಮಲ್ಲಿ ಬೇಯಿಸೋದ್ರಿಂದ ಇದು ಹೆಲ್ದಿ ಕೂಡ, ಬಿಕಾಸ್ ಯಾವುದೇ ಆಯಿಲ್ನ ಕೂಡ ಯೂಸ್ ಮಾಡ್ಕೊಳ್ಳಲ್ಲ. ಇದೆಲ್ಲ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಸಬ್ಸಿಗೆ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ, ಹಿಂಗು ಎಲ್ಲದನ್ನು ಹಾಕಿ ಚೆನ್ನಾಗಿ ಕೈಯಲ್ಲಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇದು ಶೇಪ್ ನಿಮಗೆ ಯಾವ ಥರ ಬೇಕಂದರೆ ಆ ಥರ ಮಾಡ್ಕೋಬೋದು. ನಾನು ಇಲ್ಲಿ ಒಂದು ಸ್ವಲ್ಪ ರೌಂಡಾಗಿರೋದು ಮಾಡ್ಕೊಂಡಿದ್ದೀನಿ ಮತ್ತು ಡಂಪ್ಲಿಂಗ್ಸ್ ಥರ, ಶಂಕು ಥರ, ಆ ಥರ ಕಡುಬು ಥರ ಕೂಡ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಸ್ಟೀಮಲ್ಲೇ ಒಂದು 10ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸ್ಬಿಟ್ಟು ಆಫ್ ಮಾಡಿ ಒಂದು 5 ನಿಮಿಷ ಹಾಗೆ ಕೂಲ್ ಆಗೋಕ್ಕೆ ಬಿಟ್ಬಿಡಬೇಕು. ಇದೆಲ್ಲ ನೀಟಾಗಿ ಸ್ಟೀಮ್ ಆಗೋಕ್ಕೆ ಒಂದು 10ರಿಂದ 12 ನಿಮಿಷ ಅಂತೂ ಬೇಕು. 12 ನಿಮಿಷ ಆದಮೇಲೆ ಒಂದು 5 to 7 ಮಿನಿಟ್ಸು ಆಫ್ ಮಾಡಿ ಬಿಟ್ಬಿಟ್ರೆ ಚೆನ್ನಾಗಾಗುತ್ತೆ ಅದು. ಅಷ್ಟರಲ್ಲಿ ವಿಜಯ್ ಲಂಚ್ ಬಾಕ್ಸ್ಗೆ ಅಂತ ಚಪಾತಿ ಪ್ರಿಪೇರ್ ಮಾಡಬೇಕು ಅಂತಿತ್ತು. ಯೂಶಲಿ ಚಪಾತಿ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತಂದರೆ ಒಂದು 1 ಅವರ್ to 2 ಅವರ್ಸ್ ಮಿನಿಮಮ್ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ನೆನೆಸಿಟ್ರು ಕೂಡ ಸಾಕು. ನಾನು ಯಾವಾಗಲೂ ಒಂದು 2 to 3 ಅವರ್ಸು ಆಲ್ಮೋಸ್ಟ್ ಮುಂಚೆನೇ ಕಲಸಿಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ಯೂಶಲಿ ನಾನು ಆಯಿಲ್ ಆ ಥರ ಎಲ್ಲ ಏನೂ ಬಳಸಲ್ಲ, ಆಶೀರ್ವಾದ್ ವೀಟ್ ಫ್ಲೋರ್ ಬರುತ್ತಲ್ಲ ಅದನ್ನೇ ಬಳಸೋದು. ತುಂಬ ಸಾಫ್ಟಾಗಿ ಸಿಕ್ಕಾಪಡೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಇನ್ನೊಂದು ಮೇಯ್ನ್ ಟಿಪ್ ಏನು ಅಂತಂದರೆ ಚೆನ್ನಾಗಿ ನಾದಬೇಕು. ಜಸ್ಟ್ ಕಲಸಿಟ್ಬಿಟ್ರೆ ಅಷ್ಟೊಂದು ಸಾಫ್ಟಾಗಿ ಬರಲ್ಲ. ಅಟ್ಲೀಸ್ಟ್ ಒಂದು 5ರಿಂದ 7 ನಿಮಿಷ ಆದ್ರೂ ನೀವು ಚೆನ್ನಾಗಿ ಅದನ್ನು ನಾದಿದ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಯೂಶಲಿ ನಾನು ಚಪಾತಿಗೆ ಆಯಿಲೆಲ್ಲ ಏನೂ ಪ್ರಿಫರ್ ಮಾಡಲ್ಲ, ಹಾಗೆ ಮಾಡ್ತೀನಿ. ಆದರೂ ಸಖತ್ ಸಾಫ್ಟಾಗಿರುತ್ತೆ. ಅದಕ್ಕೆ ಮೇಯ್ನ್ ಇಂಪಾರ್ಟೆಂಟು ಚೆನ್ನಾಗಿ ಚಪಾತಿ ಹಿಟ್ಟು ನೆನ್ಕೊಳ್ಬೇಕು. ಮಿನಿಮಮ್ 1 to 2 ಅವರ್ಸ್ ನೆಂದರೂ ಚೆನ್ನಾಗಿರುತ್ತೆ. ಅದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ನಾನು ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಯೂಶಲಿ ಬೀನ್ಸ್ ಪಲ್ಯಕ್ಕೆ ಆಯಿಲು, ಆನಿಯನ್ನು ಮತ್ತು ಬೇರೆ ಏನೇನೋ ಹಾಕಿ ತುಂಬ ಟೈಮ್ ತೊಗೊಳ್ಳೋ ಥರ ಮಾಡಲ್ಲ, ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ ಇವತ್ತು. ಆಲ್ಮೋಸ್ಟ್ ಬೀನ್ಸ್ನೆಲ್ಲ ತುಂಬ ಆದಷ್ಟು ಸಣ್ಣಕ್ಕೇ ಕಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ನಾನು ಪ್ರೆಷರ್ ಕುಕ್ ಮಾಡಲ್ಲ, ಐದರ್ ಸ್ಟೀಮ್ ಮಾಡ್ತೀನಿ ಇಲ್ಲಾಂದರೆ ಹಾಗೆ ಮಾಡಿರ್ತೀನಿ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮದು ನುಚ್ಚಿನುಂಡೆ ಕೂಡ ನೀಟಾಗಿ ಸ್ಟೀಮ್ ಆಗಿ ರೆಡಿಯಾಗಿದೆ. 5 ನಿಮಿಷ ಆಗಿ ಒಂದು 5 ನಿಮಿಷ ಇದು ಮಾಡಾಗಿದೆ, ಚೆನ್ನಾಗಾಗಿದೆ. ಬಿಸಿ ಬಿಸಿಯಾಗಿ ನುಚ್ಚಿನುಂಡೆ ಸಖತ್ ಹೆಲ್ದಿ, ಪ್ರೋಟೀನ್ ರಿಚ್ಚು. ಅದ್ರ ಜೊತೆಗೆ ಆನಿಯನ್ನು, ಟೊಮ್ಯಾಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ರೆಡ್ ಚಿಲ್ಲೀಸ್ ಹಾಕಿಬಿಟ್ಟು ಒಂದು ಚಟ್ನಿ ಮಾಡಿದ್ದೀವಿ. ಸಖತ್ತಾಗಿರುತ್ತೆ ಕಾಂಬಿನೇಷನ್. ವೆರಿ ನೈಸ್. ಇದನ್ನು ಹಾಗೆ ನಾರ್ಮಲಾಗಿ ತಿನ್ನೋದಕ್ಕಿಂತ ಒಂದು ಸ್ವಲ್ಪ ಸ್ಪೆಷಲ್ ಫೀಲ್ ಮಾಡಿ ತಿನ್ನಬೇಕು ಅಂದರೆ ಒಂದು ನುಚ್ಚಿನುಂಡೆ ತೊಗೊಂಡು ಅದ್ರ ಮೇಲೆ ನಾವೇನು ಟೊಮ್ಯಾಟೊ ಆನಿಯನ್ ಚಟ್ನಿ ಮಾಡಿದ್ವಲ್ಲ ಅದನ್ನು ಹಾಕಿ ಬಿಸಿ ಬಿಸಿ ಇರುವಾಗಲೇ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೇಲ್ಗಡೆಯಿಂದ ನಿಂಬೆಹಣ್ಣು ಹಿಂಡ್ಬಿಟ್ಟು ತಿಂದರೆ ಆಸಮಾಗಿರುತ್ತೆ. ಯೂಶಲಿ ಗಿಡಗಳಿಗೆಲ್ಲ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ಸ್ವಲ್ಪ ಬಿಸಿಲು ಬರ್ತಾ ಇರುತ್ತಲ್ವ, ಆವಾಗಲೇ ನೀರು ಹಾಕ್ಬಿಡ್ತೀನಿ. ಇವತ್ತು ಸ್ವಲ್ಪ
ಬ್ರೇಕ್ಫಾಸ್ಟ್ ಮಾಡೋದನ್ನು ರೆಕಾರ್ಡ್ ಮಾಡೋದಿತ್ತಲ್ವ, ಅದಕ್ಕೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ನೀರು ಹಾಕೋಣ ಅಂತ ಅಂದ್ಬಿಟ್ಟು ಬಂದೆ. ನಮ್ಮ ಗಿಡಗಳನ್ನೆಲ್ಲ ನಿಮಗೂ ಕೂಡ ತುಂಬ ದಿನ ಆಗಿತ್ತು ತೋರಿಸಿ, ರೆಕಾರ್ಡ್ ಮಾಡೇ ಇರಲಿಲ್ಲ ನಾನು. ಈ ಟೊಮ್ಯಾಟೊ ಗಿಡ ಅಂತೂ ತುಂಬ ದಿನದಿಂದನೇ ಇದೆ, ತುಂಬ ದಿನ ಆಗಿತ್ತು. ಈ ಟೊಮ್ಯಾಟೊ ಗಿಡ ಅಂತೂ ಆಲ್ಮೋಸ್ಟ್ ಒಂದು 30ರಿಂದ 40 ಟೊಮೆಟೊ ಹಣ್ಣು ಬಿಟ್ಟಿದೆ. ಆಲ್ಮೋಸ್ಟ್ ಎಲ್ಲ ಒಣಗೋಗ್ಬಿಟ್ಟಿತ್ತು. ಬಟ್ ನಂಗೆ ಕೆತ್ತಾಕೋಕ್ಕೆ ಮನಸ್ಸಾಗದೆ ನೀಟಾಗಿ ಮತ್ತೆ ಎಲ್ಲ ಸ್ವಲ್ಪ ವಾಟರು ಎಲ್ಲ ಹಾಕಿದ್ಮೇಲೆ ಮತ್ತೆ ಚೆನ್ನಾಗಿ ಬರ್ತಿದೆ. ಇಲ್ಲಿ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ. ಕಾಯೆಲ್ಲನೂ ಅಷ್ಟೇ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಟೊಮ್ಯಾಟೊ ಕಾಯಿಗಳು ಇಲ್ಲಿ ಮತ್ತು ಇದು ಮತ್ತು ಇಲ್ಲಿ ಎಷ್ಟೊಂದು ಸಿಕ್ಕಾಪಟ್ಟೆ ಹೂ ಬಿಟ್ಟಿದೆ. ಮತ್ತು ಇಲ್ಲಿ ನೋಡಿ ಇದೆಲ್ಲ ಟರ್ನ್ ಆದರೆ ಮತ್ತೆ ಕಾಯಿ ಥರ ಮತ್ತೊಂದು 40 ಕಾಯಿ ಬಿಡುತ್ತೆ. ಆಲ್ಮೋಸ್ಟ್ ಇದು ಹಣ್ಣಾಗಿಬಿಟ್ಟಿದೆ. ಇಲ್ಲೂ ಅಷ್ಟೇ ಎಷ್ಟೊಂದು ಫ್ಲವರ್ಸ್ ಬಂದಿದೆ. ನಾವು ರೀಸೆಂಟಾಗಿ ಸ್ವಲ್ಪ ಟ್ರಾವೆಲ್ ಮಾಡೋದು, ಊರಿಗೆ ಹೋಗೋದು ಅದೆಲ್ಲ ಮಾಡಿದ್ರಿಂದ ಅಷ್ಟೊಂದು ತುಂಬ ಅಟ್ಮೋಸ್ಟ್ ಕೇರ್ ಏನು ತೊಗೊಂಡಿಲ್ಲ. ಮನೆಗೆ ಪುದೀನ ತೊಗೊಂಡು ಬಂದಿದ್ದೆ, ಅದರಲ್ಲೇ ಉಳಿಯೋದಕ್ಕೆ ಚೆನ್ನಾಗಿ ಬಂದಿದೆ. ಊರಿಗೆ ಹೋಗಿದ್ದಾಗ ಅಮ್ಮ ಮರ್ಗ ತೊಗೊಂಡು ಬಂದಿದ್ದರು, ರೀಸೆಂಟಾಗೇ ಉಳಿರೋದು. ಇನ್ನು ಇದನ್ನು ಹೊಸದಾಗಿ ಬೆಳೆಸ್ತಾ ಇದ್ದೀನಿ ಬಾಲ್ಕನಿಯಲ್ಲಿ, ಚೆನ್ನಾಗಿ ಬೆಳೀತಿದೆ. ವಿಜಯ್ ಲಂಚ್ ಬಾಕ್ಸ್ಗೆ ಇವತ್ತು ಚಪಾತಿ ಜೊತೆ ಬೀನ್ಸ್ ಪಲ್ಯ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಆಗಲೇ ಹೇಳ್ದಂಗೆ ಇದಕ್ಕೆ ಆನಿಯನ್ಸು ಅಂದರೆ ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಬೆಳ್ಳುಳ್ಳಿ ಆ ಥರದ್ದು ಏನೂ ಹಾಕದೆ ವೆರಿ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಬಾಣಲಿ ತೊಗೊಂಡು ಅದಕ್ಕೆ ಲೈಟಾಗಿ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕಿದ್ರೆ ಸಾಕು. ಎಣ್ಣೆ ಎಲ್ಲ ಕಾದಾದಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಅಷ್ಟೇ, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾನೇ ಇಲ್ಲ. ನೆಕ್ಸ್ಟು ಸಣ್ಣದಾಗಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಬೀನ್ಸ್ ಹಾಕ್ತಾಯಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಒಂದು 3ರಿಂದ 4 ಟೀ ಸ್ಪೂನ್ ಅಷ್ಟು ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತಾಯಿದ್ದೀನಿ. ಬೇರೆ ಏನೂ ಹಾಕೋಷ್ಟೇ ಇಲ್ಲ. ಇದಕ್ಕೆ ಸಿಕ್ಕಾಪಟ್ಟೆ ಹೆಲ್ದಿ, ಯಾಕಂದರೆ ನಾವು ಆಯಿಲ್ಸ್ ಕೂಡ ಜಾಸ್ತಿ ಹಾಕಿಲ್ಲ. ಬೀನ್ಸು ತುಂಬ ಸಣ್ಣದಾಗಿ ಹಚ್ಚಿರೋದ್ರಿಂದ ತುಂಬ ಟೈಮ್ ಕೂಡ ಏನು ತೊಗೊಳ್ಳಲ್ಲ. ಒಂದು 5ರಿಂದ 7 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸಾಕು, ತುಂಬ ಸಾಫ್ಟಾಗಿ ಆಗಿರುತ್ತೆ. ಐದರ್ ಸ್ಟೀಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಇದೇ ಥರ ಬೇಯಿಸಿ. ಪ್ರೆಷರ್ ಕುಕ್ಕರ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬ ಹೆಲ್ದಿ ಅಂತ ಹೇಳ್ತಾರೆ. ಸೊ ನಾನು ಆದಷ್ಟು ಅದನ್ನೇ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಗಳಲ್ಲಿ ಹಸ್ಬೆಂಡ್ಸ್ಗೆ ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನು ಪ್ರಿಪೇರ್ ಮಾಡ್ತೀರಾ ಅಂತ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ, ಏನಾದರೂ ಐಡಿಯಾಸ್ ಸಿಗುತ್ತೆ. ಇದಕ್ಕೆ ಮೇಯ್ನ್ ಮಸಾಲ ಏನು ಅಂತಂದರೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿನ ಗ್ರೈಂಡ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಅಷ್ಟೇ. ಸಕ್ಕತ್ತಾಗಿರುತ್ತೆ ಟೇಸ್ಟು. ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ಒಣಮೆಣಸಿನ್ಕಾಯಿ, ಜೀರಿಗೆ ಮತ್ತು ಕಾಯಿ ತುರಿ, ಕೊಬ್ಬರಿನಾದರೂ ಹಾಕ್ಬೋದು, ಇಲ್ಲ ಹಸಿ ತೆಂಗಿನ ತುರಿನಾದರೂ ಹಾಕ್ಬೋದು. ಇದನ್ನು ಹಾಕಿ ಉಪ್ಪು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು, ನಮಗೆ ಟೇಸ್ಟಿಯಾಗಿರೋ ಹೆಲ್ದಿಯಾಗಿರೋ ಬೀನ್ಸ್ ಪಲ್ಯ ರೆಡಿಯಾಗಿರುತ್ತೆ. ನೀವು ಇದ್ರ ಟೇಸ್ಟ್ ಇನ್ನೊಂದು ಸ್ವಲ್ಪ ಎನ್ಹ್ಯಾನ್ಸ್ ಮಾಡಬೇಕಂದ್ರೆ ಸ್ವಲ್ಪ ಪೆಪ್ಪರ್ ಪೌಡರು ಇಲ್ಲಾಂದರೆ ಗರಂ ಮಸಾಲ ಪೌಡರ್ ಕೂಡ ಹಾಕೋಬೋದು. ನನಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣನ್ನ ಜ್ಯೂಸನ್ನ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಿಮಗೆ ಲೆಮನ್ ಜ್ಯೂಸು ಇಲ್ಲ ಒಂದು ಸ್ವಲ್ಪ ಹುಳಿ ಇಷ್ಟ ಆದರೆ ನೀವು ಕೂಡ ಆ್ಯಡ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ಗೆ ನುಚ್ಚಿನುಂಡೆ ರೆಡಿ ಆಯಿತು, ಬಾಕ್ಸಿಗೆ ಪಲ್ಯನೂ ರೆಡಿ ಆಯಿತು. ಆಲ್ರೆಡಿ ಚಪಾತಿ ಹಿಟ್ಟನ್ನ ನಾನು ಆಲ್ರೆಡಿ ಇಟ್ಟಿದ್ನಲ್ಲ, ಸಖತ್ ಸಾಫ್ಟಾಗಿ ಬರುತ್ತೆ. ನಿಮ್ಮ ಮನೇಲಿ ಏನಾದರೂ ಚಪಾತಿ ಹಾರ್ಡಾಗಿ ಬರ್ತಾಯಿದ್ರೆ ಈ ಟಿಪ್ನ ನೀವು ಫಾಲೋ ಮಾಡಿ. ನಮ್ಮ ಮನೆಯಲ್ಲಿ ಫೋಲ್ಡ್ ಮಾಡಿ ಅಂದರೆ ಪದರ ಬರುತ್ತಲ್ಲ ಚಪಾತಿ, ಅದಷ್ಟೊಂದು ಏನು ಇಷ್ಟ ಆಗೋಲ್ಲ. ಇನ್ಫ್ಯಾಕ್ಟ್ ಆ ಥರ ಮಡ್ಚಿಬಿಟ್ಟು ಆಯಿಲೆಲ್ಲ ಹಾಕಿದ್ರೆ ವಿಜಯ್ಗಂತೂ ಇಷ್ಟನೇ ಆಗೋಲ್ಲ. ಬಿಕಾಸ್ ಅವ್ರ ಆಫೀಸಲ್ಲಿ ಮತ್ತೆ ಮೈಕ್ರೋವೇವ್ನಲ್ಲಿ ಒಂದು ಸ್ವಲ್ಪ ಹೀಟ್ ಮಾಡ್ಕೋತಾರೆ. ಆಯಿಲೆಲ್ಲ ಇದ್ದಾಗ ಅದು ಚಪಾತಿ ಸಾಫ್ಟ್ ಆಗದೆ ಒಂದು ಸ್ವಲ್ಪ ನಿಪ್ಪಟ್ಟು ಥರ ಆಗಿಬಿಡುತ್ತೆ ಅಂತ ಅವ್ರು ಆಯಿಲ್ ಕೂಡ ಬೇಡ ಅಂತಾರೆ. ಸೊ ನಾನು ಆಯಿಲೆಸ್ ಚಪಾತಿನೇ ಯೂಶಲಿ ಯಾವಾಗಲೂ ಮಾಡೋದು. ಚಪಾತಿ ಸಾಫ್ಟಾಗಿ ಬರಬೇಕು ಅಂತ ಕೆಲವರು ಬಿಸಿ ನೀರಲ್ಲಿ ಕೂಡ ಕಾಯಿಸ್ತಾರೆ, ಅಂದರೆ ಸುಡೋ ಬಿಸಿ ನೀರಲ್ಲ, ಸ್ವಲ್ಪ ಬೆಚ್ಚಗಿರೋ ನೀರು, ಇನ್ನು ಸ್ವಲ್ಪ ಜನ ಹಾಲು ಹಾಕಿ ಕೂಡ ಮಾಡ್ತಾರೆ. ಬಟ್ ನಾನು ಆ ಥರ ಎಲ್ಲ ಏನು ಯೂಸ್ ಮಾಡಲ್ಲ. ತುಂಬ ನನಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ನಾರ್ಮಲಾಗಿ ನೀರು ಹಾಕಿ ಕಲಿಸ್ಬಿಟ್ಟು, ಮೇನ್ ಟಿಪ್ ಏನು ಅಂತಂದರೆ ಚೆನ್ನಾಗಿ ಹಿಟ್ಟು ನೆನ್ಕೊಳ್ಬೇಕು, ಆವಾಗ ಚೆನ್ನಾಗಿ ಬರುತ್ತೆ. ಮತ್ತು ಕೆಲವರು ಹೇಳ್ತಾರೆ ಫಸ್ಟ್ ಚಪಾತಿ ಚೆನ್ನಾಗಿ ಬರಲ್ಲ ಅಂತ, ಹಾಗೇನೂ ಇಲ್ಲ. ಫಸ್ಟ್ ಚಪಾತಿ ಆಗಲಿ ದೋಸೆ ಆಗಲಿ ಹೆಂಚು ಚೆನ್ನಾಗಿ ಕಾದಿದ್ರೆ ಸಾಕು, ಚಪಾತಿ ತುಂಬ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ. ಯೂಶಲಿ ನಾನು ಇದೇ ಟಿಪ್ನ ಫಾಲೋ ಮಾಡೋದು. ಆಲ್ಮೋಸ್ಟ್ ಎಲ್ಲ ಚಪಾತಿನೂ ಕೂಡ ಒಂದೇ ಸಲ ಬೇಯಿಸ್ಕೊಂಡು ಬಿಡ್ತೀನಿ. ಬನ್ನಿ ಇವಾಗ ವಿಜಯ್ದು ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋಣ. ಸೊ ನಾನು ಬ್ರೇಕ್ಫಾಸ್ಟ್ಗೆ ಲಂಚು ಎಲ್ಲ ಒಟ್ಟಿಗೆ ಒಂದೇ ಟೈಮ್ಗೆ ಮಾಡಿದ್ದೆ ಅಲ್ವಾ, ಬಾಕ್ಸಿಗೆ ನುಚ್ಚಿನುಂಡೆ ಕೂಡ ಸ್ವಲ್ಪ ಪ್ಯಾಕ್ ಮಾಡ್ತೀನಿ.
ಇದ್ರ ಜೊತೆಗೆ ನೀವು ಕಡಲೆ ಬೀಜದ ಚಟ್ನಿ ಇಲ್ಲಾಂದರೆ ಆವಾಗಲೇ ತೋರಿಸಿದ್ನಲ್ಲ ನಾನು ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕಿ ಚಟ್ನಿ, ಅದು ಕೂಡ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ಬಾಕ್ಸಿಗೆ ಚಪಾತಿ, ಇನ್ನೊಂದು ಬಾಕ್ಸಿಗೆ ಬೀನ್ಸ್ ಪಲ್ಯ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಯೂಶಲಿ ನುಚ್ಚಿನುಂಡೆ ಬದಲು ನಾನು ಬಾಯ್ಲ್ಡ್ ವೆಜಿಟೇಬಲ್ಸು ಇಲ್ಲಾಂದರೆ ಸೌತೆಕಾಯಿ, ಕ್ಯಾರೆಟು ಆ ಥರ ರಾ ವೆಜಿಟೇಬಲ್ಸ್ನ ಕೂಡ ಪ್ಯಾಕ್ ಮಾಡ್ತೀನಿ ಒಂದೊಂದು ದಿನ. ಇವತ್ತು ಮಾಡಿದ ಎಲ್ಲ ಡಿಶಸ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಯಿತಾ ಹೇಳಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.